ಈ ಸುಧೀರ್ ಕುಮಾರ್ ರೆಡ್ಡಿ ಮತ್ತು ಎಸ್ ಪಿ ಅರುಣ್ ಅಗ್ರವಾಲ್ನ ಮತ್ತು ಇನ್ನೊಬ್ಬರನ್ನ ಕಿತ್ತು ಅವ್ರ ಜಾಗಕ್ಕೆ ಅವ್ರನ್ನ ತಂದು ಕೂರಿಸಿದ್ದಾರೆ. ಈಗ ಆಯ್ತು, ಇವ್ರು ಕೆಲಸ ಮಾಡ್ತಾರೆ ಅಂತ ಇಟ್ಕೊಳ್ಳಿ. ಸುಧೀರ್ ಕುಮಾರ್ ರೆಡ್ಡಿ ಹೋದ್ಮೇಲೆ ಮಂಗಳೂರಿನಲ್ಲಿ ಕ್ರಾಂತಿ ಆಗ್ಬೋದಾ? ಒಂದಿಷ್ಟು ಸಮಾಧಾನಗಳು ಸೋಷಿಯಲ್ ಮೀಡಿಯಾದಲ್ಲಿ ಕಾಣಿಸ್ತಿದೆ. ಶರತ್ ಮಡಿವಾಳ ಮತ್ತು ಅಶ್ರಫ್ ಕಲೈ ಮರ್ಡರ್ ಆಗ್ಬೇಕಾದ್ರೆ ಸುಧೀರ್ ಕುಮಾರ್ ರೆಡ್ಡಿನೇ ಇದ್ದಿದ್ದು ಅಲ್ಲಿ. ಎಲ್ಲಿ? ಮಂಗಳೂರಲ್ಲಿ ಕಮಿಷನರ್ ಅವರೇ ಇದ್ದವರು. ಅದೇ ಸುಧೀರ್ ಕುಮಾರ್ ರೆಡ್ಡಿ ಏನೋ ಭಾಳ ವಿಶೇಷವಾಗಿ ಏನೋ ಕೆಲಸ ಮಾಡ್ತಾರೆ ಅಂತ ಏನೋ ಅಲ್ಲ. ಈಗ ಆ್ಯಂಟಿ ಕಮಿಲ್ವೆಂಗ್ ಕೋಮುವಾದ ಇನ್ನಿತರ ವಿಚಾರಗಳಲ್ಲಿ ಇವರೇನಾದರೂ ಕೆಲಸ ಸೀರಿಯಸ್ಸಾಗಿ ಮಾಡ್ತಾ ಹೋದರೆ, ಸೀರಿಯಸ್ಸಾಗಿ ಮಾಡಿದ್ರೆ ಬಹುಶಃ ಹಿಂಗೆ ಹೋಗ್ಬೋದೇನೋ, ಚೂರು ಕಂಟ್ರೋಲಿಗೆ ತರ್ಬೋದೇನೋ. ಬಟ್ ಈ ಪೊಲೀಸ್ ಅಧಿಕಾರಿಗಳು ಏನಾದರೂ ಅಪ್ಪಿತಪ್ಪಿ ಮರಳು ಮಾಫಿಯಾಕ್ಕೆ ಏನಾದ್ರು ಕೈ ಹಾಕಿದ್ರೆ, ಮರಳುಗಳನ್ನ ಏನಾದರೂ ತಡೆಯೋಕ್ಕೆ ಹೋದರೆ ಖಂಡಿತವಲ್ಲ ಅವರು ಒಂದು ವಾರ ಕೂಡ ಅಲ್ಲಿರಲ್ಲ. ಯಾಕಂದರೆ ಇಲ್ಲಿ ಪಕ್ಷಾತೀತವಾಗಿ ಮರಳು ಮಾಫಿಯಾನ ಮೇಂಟೈನ್ ಮಾಡುವಂಥ ನಾಯಕರಿದ್ದರಲ್ಲಿ. ಎಲ್ಲಿಯಾದರೂ ಅಲ್ಲಿ ವ್ಯಾಪಾರಕ್ಕೆ, ವ್ಯವಹಾರಕ್ಕೆ, ಅವ್ಯವಹಾರಕ್ಕೆ ಕೈ ಇಟ್ಟರೆ ಕಾಂಗ್ರೆಸ್ ಪಕ್ಷವೂ ಸೇರಿದ ಹಾಗೆ, BJP ಪಕ್ಷವೂ ಸೇರಿದ ಹಾಗೆ. ಇವ್ರು ಹೇಳ್ತಾ ಇರ್ತೀನಿ ನಾನು, ಸಾಯ್ಬೇಡ್ರಪ್ಪ, ಪಕ್ಷ ಅಂತ, ಸಂಘಟನೆ ಅಂತ. ಅವರು ಒಂದೇ. ನೀವು ಸುಮ್ಮನೆ ಬಲಿ ಆಗ್ತೀರಾ. ನಿಮ್ಮ ಹೆಣ ಬಿದ್ದಷ್ಟು ಲಾಭ ಅವರಿಗೆ. ಅರ್ಥ ಮಾಡ್ಕೊತಿಲ್ಲ ಇವರು. ಅವ್ರು ಪ್ಲಸ್ ಆಗ್ತಾ ಹೋಗ್ತಾ ಇರುತ್ತೆ, ಒಂದೊಂದು ಹೆಣ ಬಿದ್ದರೂ ಅರ್ಥನೇ ಆಗ್ತಿಲ್ಲ ಅವ್ರಿಗೆ, ಅರ್ಥನೇ ಮಾಡ್ಕೊಳ್ತಿಲ್ಲ ಇವ್ರಿಗೆ.